ಸೊ ಆದರೆ ವಿಧೇಯಕದ ಪ್ರತಿಯನ್ನು ಹರಿದು ಬಿಜೆಪಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿಧೇಯಕದ ಪ್ರತಿಯನ್ನು ಹರಿದು ಸ್ಪೀಕರ್ ಮೇಲೇನೆ ಎಸೆದಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಮೇಲೆ ಪೇಪರನ್ನು ಎಸೆದ್ರು. ಅಲ್ಲಿದ್ದಂತಹ ಮಾರ್ಷಲ್ಗಳು ಅದೆಲ್ಲವನ್ನು ಕೂಡ ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸೊ ಪರಸ್ಪರ ಪೇಪರನ್ನು ಎಸೆದುಕೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರೂ ಕೂಡ ಗದ್ದಲವನ್ನು ಸೃಷ್ಟಿಸಿದರು. ಸೊ ವಿಧಾನಸಭೆಯಲ್ಲಿ ಪರಸ್ಪರ ಪೇಪರ್ ತೂರಾಟದ ಒಂದು ಪ್ರಕ್ರಿಯೆ ಈಗ ನಡೀತು. ಆ ಒಂದು ಗಲಾಟೆಯ ನಡುವೆನೇ ಒಂದಷ್ಟು ವಿಧೇಯಕಗಳಿಗೆ ಅನುಮೋದನೆಯನ್ನು ಪಡ್ಕೊಳ್ಳಲಾಗಿದೆ. ಈಗ 10 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಲಾಗಿದೆ. ಕರ್ನಾಟಕ ದಂಡ ಆಯೋಗ ವಿಧೇಯಕವನ್ನು ಪರಿಹರಿಸುವ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪರವಾಗಿದೆ, ಪ್ರಸ್ತಾವ ಅನುಮೋದನೆ ದೊರೆತಿದೆ. ಮುಖ್ಯಮಂತ್ರಿ ಮಾನ್ಯ ಮಂತ್ರಿಗಳು ಮಂಡಿಸುವುದು ಪರಿಹರಿಸಲು ಪ್ರಸ್ತಾವ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 20 2024-25 ಮಾರ್ಚ್ 30ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ 3ನೇ ಹಾಗೂ ಅಂತಿಮ ಕಂತು ಅಭಿಯಾನಗಳ ದಿನಾಂಕ 1ರಿಂದ 5, 7, 14, 17, 27 ಮತ್ತು 28 ಸಂಬಂಧಿಸಿದಂತೆ ಕಂದಾಯ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ಬಿಲ್ ಪಾಸ್ ಆಗಬೇಕು. ನಿಮಗೆ 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 ಸೊ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಸದಸ್ಯರೆಲ್ಲರೂ ಕೂಡ ಅಲ್ಲಿ ಗದ್ದಲ ಎಬ್ಬಿಸಿದಾಗ ಸಿಎಂ ಅವರನ್ನ ಸುತ್ತುವರೆದಂತಹ ಕಾಂಗ್ರೆಸ್ನ ಸದಸ್ಯರು ಅಂದರೆ ಸಿಎಂ ಕಡೆಗೆ ಬಂದರು. ಬಿಜೆಪಿಯ ಸದಸ್ಯರೆಲ್ಲರೂ ಕೂಡ ಅಲ್ಲಿ ಪೇಪರನ್ನು ಸಿಎಂ ಮೇಲೆ ಕೂಡ ಎಸೆಯುವ ಪ್ರಯತ್ನ ಬಹುಶಃ ಅಲ್ಲಿ ಆಗ್ತಿತ್ತು ಅನ್ಸುತ್ತೆ. ಸೊ ಹಾಗಾಗಿ ಅಲ್ಲಿದ್ದಂತಹ ಮಾರ್ಷಲ್ಗಳು ಕೂಡ ಅವರನ್ನ ಸುತ್ತುವರೆದಿದ್ರು. ಜೊತೆಗೆ ಅಲ್ಲಿ ಕಾಂಗ್ರೆಸ್ನ ಇತರೆ ಸದಸ್ಯರು ಅಲ್ಲಿ ನೋಡಿ ಭೈರತಿ ಕಾಣಿಸ್ತಾ ಇದ್ದಾರೆ, ಹಾಗೆ ಶಿವಲಿಂಗೇಗೌಡರು ಇದ್ದಾರೆ, ಅವರೆಲ್ಲರೂ ಕೂಡ ಬಂದು ನಿಂತ್ಕೊಂಡು ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ಹಾಗೆ ಭೈರತಿ ಅಲ್ಲಿದ್ದಂಥ ಒಂದು ಪ್ರತಿ ಅವ್ರು ಏನು ಎಸಿತಾ ಇದ್ರು, ಬಿಜೆಪಿಯವರು ಅವ್ರ ಮೇಲೆಲ್ಲ ಪ್ರತಿಗಳನ್ನು ಹರಿದು ಎಸಿತಾ ಇದ್ರು, ಅವರು ಎತ್ತಿ ಪ್ರತಿಯನ್ನು ಅವ್ರ ಮುಖಕ್ಕೆ ಎಸೆದಿದ್ದಾರೆ. ಸೊ ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರೂ ಸದಸ್ಯರು ಕೂಡ ಇಲ್ಲಿ ಪರಸ್ಪರ ಪೇಪರ್ಗಳನ್ನು ಎರಚಿಕೊಂಡು ಗದ್ದಲವನ್ನು ಎಬ್ಬಿಸಿರುವಂಥದ್ದು. ವಿಧಾನಸಭೆ ಕಲಾಪ ಅದರ ಘನತೆ, ಅದರ ಗೌರವವನ್ನು ಕಾಪಾಡಬೇಕಾಗಿರುವಂತಹ MLAಗಳು ಇವರೆಲ್ಲರೂ ಕೂಡ ಸದಸ್ಯರುಗಳು, ಸಚಿವರುಗಳಿದ್ದಾರೆ. ಮುಖ್ಯಮಂತ್ರಿಗಳ ಮುಂದೆನೇ ಈ ರೀತಿಯೆಲ್ಲ ಆಗ್ತಾ ಇದೆ, ಜೊತೆಗೆ ಸ್ಪೀಕರ್ ಮುಂದೆ ಹೀಗೆಲ್ಲ ಆಗ್ತಾ ಇದೆ. ಬಟ್ ಮುಖ್ಯಮಂತ್ರಿಗಳು ಕೂಡ ಪಾಪ ಅಸಹಾಯಕರಾಗಿ ಕೂತಿದ್ದಾರೆ. ಅಂದರೆ ಮಧ್ಯದಲ್ಲಿ ಅವ್ರು ಮಾತನಾಡಿದ್ರು, ಕೂತ್ಕೊಳ್ಳಿ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಸಿಎಂ ಕೂಡ ಹೇಳಿದ್ರು. ಬಟ್ ಯಾರೂ ಅವ್ರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಆ ವ್ಯವಧಾನ ಯಾರಿಗೂ ಇರಲಿಲ್ಲ. ಅಲ್ಲಿ ನೋಡಿ, ಈಗ ಸ್ಪೀಕರ್ ಅವರ ಮುಖಕ್ಕೇನೆ ಪ್ರತಿಯನ್ನು ಎಸೆಯುವಂಥ ಒಂದು ಪ್ರಯತ್ನ, ತಕ್ಷಣಕ್ಕೆ ಅಲ್ಲಿದ್ದಂಥ ಮಾರ್ಷಲ್ಗಳು ಪಾಪ ಅದನ್ನು ಹೇಳಿದ್ರು. ಸೊ ಸ್ಪೀಕರ್ ಸ್ಥಾನಕ್ಕೆ ಸ್ಪೀಕರ್ಗೂ ಕೂಡ ಅಗೌರವ ಮಾಡುವಂಥ ಒಂದು ಕೆಲಸಗಳು ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ಆಗಿದೆ. ಇದಕ್ಕೆ ಕಾರಣ ಆಗಿದ್ದು ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ವಿಚಾರ.